ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಕಾರ ವೀಕ್ಷಕರೇ, ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ಸ್ಗಳು ನಿಮಗೆ ಬರುತ್ತೆ. ಮೊದಲಿಗೆ ಆಗಸ್ಟ್ 16ನೇ ತಾರೀಕುವರೆಗೂ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾನೆ ಕರ್ಕಾಟಕ ರಾಶಿಯಲ್ಲಿ. ಸೂರ್ಯ ನಿಮಗೆ ನಿರ್ದಿಷ್ಟ ಶಕ್ತಿ ಸ್ವಲ್ಪ ನೀಡ್ತಾನೆ. ಈ ತಿಂಗಳು ನಿಮ್ಮ ಇಂಟೆಲಿಜೆನ್ಸನ್ನು ಬೂಸ್ಟ್ ಮಾಡ್ತಾನೆ. ಜೊತೆಗೆ ನೀವು ಕ್ರಿಯೇಟಿವಿಟಿಯಿಂದ ವಿಶಿಷ್ಟ ಆಲೋಚನೆಗಳನ್ನು ಮಾಡಲು ಸಹಾಯ ಕೂಡ ಮಾಡ್ತಾನೆ ಸೂರ್ಯ. ನೀವು ಈ ಸಮಯದಲ್ಲಿ ಮಕ್ಕಳ ಪ್ರಗತಿ ಮೇಲೇ ಹೆಚ್ಚಾಗಿ ಗಮನ ಹರಿಸ್ತೀರಾ, ಪಂಚಮದಲ್ಲಿ ಸೂರ್ಯ ಇರೋದ್ರಿಂದ. ಆದರೆ ನೀವು ಮಕ್ಕಳ ಜೊತೆ ತುಂಬ ಸ್ಟ್ರಿಕ್ಟ್ ಆಗೋದು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನೀವು ತುಂಬ ಕಷ್ಟಕರವಾದ ಆಲೋಚನೆಗಳನ್ನು ಕೂಡ ತುಂಬ ಸರಳವಾಗಿ ಈಸಿಯಾಗಿ ವ್ಯಕ್ತಪಡಿಸ್ತೀರ. ನೀವು ಮೀಟಿಂಗ್ಸ್ ಅಥವಾ ಪ್ರೆಸೆಂಟೇಷನ್ಸ್ ಕೊಡೋದಕ್ಕೂ ಈ ಸಮಯ ತುಂಬ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ರಿಸರ್ಚ್ ಮಾಡಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಲು ತುಂಬ ಅನುಕೂಲವಾಗುತ್ತೆ. ಅಂದರೆ ನೀವು ರಿಸರ್ಚ್ ಮಾಡ್ತೀರಾ, ಪ್ರತಿಯೊಂದು ವಿಚಾರನೂ ಡೀಟೇಲಾಗಿ ತಿಳ್ಕೊಂಡು ಸ್ಮಾರ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದರಿಂದ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕೋ ಮಾಡಬಾರ್ದು ಎಂದು ಆಯ್ಕೆ ಮಾಡಲು ನಿಮಗೆ ಸಹಾಯ ಆಗುತ್ತೆ. ಸಂಬಂಧದಲ್ಲಿ ಹೇಳಬೇಕಾದ್ರೆ ಈಗೋ ಕ್ಲಾಶಸ್ಗಳಾಗೋ ಸಾಧ್ಯತೆ ಇದೆ. ನೋಡಿ, ಪಂಚಮದಲ್ಲಿ ಸೂರ್ಯ ಇರೋದ್ರಿಂದ ಈಗೋ ಕ್ಲಾಶಸ್ ಆಗುತ್ತೆ. ಆದರೆ ನೀವು ಈ ಸಮಯದಲ್ಲಿ ತಾಳ್ಮೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಸಂಬಂಧದಲ್ಲಿ ತಾಳ್ಮೆಯಿಂದ ಇದ್ದರೆ ಈಗೋ ಕ್ಲಾಶಸ್ಸು ಆಗಲ್ಲ. ಬುಧ ಕೂಡ ಆಗಸ್ಟ್ 5ರಂದು ಬುಧ ಬಂದು ಆಗಸ್ಟ್ 5ನೇ ತಾರೀಕುವರೆಗೂ ಚತುರ್ಥ ಭಾವದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಆಗಸ್ಟ್ 5ರ ನಂತರ ಬುಧ ಕೂಡ ಕರ್ಕಾಟಕ ರಾಶಿಗೆ ಪಂಚಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ವಿದ್ಯಾರ್ಥಿಗಳಿಗಂತೂ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಇಂಟರ್ವ್ಯೂ ಕೊಡೋರಿಗೆ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಬುಧ ಪಂಚಮದಲ್ಲಿ ಇರೋದ್ರಿಂದ. ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಹೊಸ ಇನ್ಫಾರ್ಮೇಷನ್ಸ್ಗಳನ್ನು ತುಂಬ ಚೆನ್ನಾಗಿ ಕಲಿತೀರಾ ಮತ್ತು ಅದನ್ನು ಯಾವುದೇ ಕಷ್ಟ ಇಲ್ಲದೆ ನೆನಪಿಸಿಕೊಳ್ತೀರಾ. ಬುಧ ಪಂಚಮದಲ್ಲಿ ಇರೋದ್ರಿಂದ ನೀವು ಸಂಬಂಧದಲ್ಲಿ ಅತಿ ಹೆಚ್ಚು ಡೀಪಾಗಿ ಅನಲೈಸ್ ಮಾಡ್ತೀರಾ. ಅಂದರೆ ಸಣ್ಣ ವಿಷಯ ಕೂಡ ತುಂಬ ಆಳವಾಗಿ ಯೋಚನೆ ಮಾಡೋದು ಅಥವಾ ಸಂಗಾತಿಯ ಸಣ್ಣ ಸಣ್ಣ ತಪ್ಪು ಹಿಡಿತೀರ ನೀವು. ಆದಷ್ಟು ಸಣ್ಣ ಪುಟ್ಟ ವಿಚಾರಗಳು ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡಿ, ಶಾಂತ ರೀತಿಯಲ್ಲಿ ಮಾತಾಡಬೇಕಾಗುತ್ತೆ ಈ ಸಮಯದಲ್ಲಿ ನೀವು. ಆಗಸ್ಟ್ 16ರ ನಂತರ ನೋಡಿ, ಆಗಸ್ಟ್ 16ನೇ ತಾರೀಕುವರೆಗೂ ಸೂರ್ಯ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಆಗಸ್ಟ್ 16ರ ನಂತರ ಸೂರ್ಯ ಬಂದು ಪಂಚಮದಿಂದ ಷಷ್ಠಮ ಭಾವಕ್ಕೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಬುಧ ಕೂಡ ಆಗಸ್ಟ್ 22ನೇ ತಾರೀಕಿಗೆ ಪಂಚಮದಿಂದ ಷಷ್ಠಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಅದು ಕೂಡ ತನ್ನದೇ ಸ್ವಂತ ರಾಶಿಯಲ್ಲಿ ಸೂರ್ಯ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ನೀವು ಅದರಿಂದ ಆಚೆ ಬರ್ತೀರಾ. ಶತ್ರುಗಳ ಮೇಲೆ ಅಥವಾ ಸ್ಪರ್ಧಿಗಳಿರ್ತಾರಲ್ವ ಅವರ ಮೇಲೆ ಕೂಡ ನೀವು ಜಯವನ್ನು ಸಾಧಿಸ್ತೀರಾ ಮತ್ತು ಹಳೆಯ ಮನಸ್ತಾಪಗಳನ್ನು ಬಗೆಹರಿಸ್ಕೊಳ್ತೀರಾ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡುತ್ತಿದ್ದ ಸ್ಪರ್ಧಿಗಳು ಕೂಡ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ನೋಡಿ ಶರಣಾಗುತ್ತಾರೆ. ಈ ಸಮಯದಲ್ಲಿ ನಿಮ್ಮ ವಿರುದ್ಧ ಇದ್ದ ಅಧಿಕಾರಿಗಳ ತಪ್ಪು ಕಲ್ಪನೆಗಳು, ನಿಮ್ಮ ಮೇಲೆ ಏನೋ ಒಂದು ತಪ್ಪು ಕಲ್ಪನೆ ಮಾಡ್ಕೊಂಡಿರ್ತಾರೆ, ಅದೆಲ್ಲ ದೂರವಾಗಿ ನಿಮ್ಮ ಮೇಲಿನ ಗೌರವ ಹೆಚ್ಚುತ್ತೆ. ಆಗಸ್ಟ್ 1ನೇ ತಾರೀಕಿಗೆ ನಿಮ್ಮ ತೃತೀಯ ಭಾವಾಧಿಪತಿ ಮತ್ತು ಅಷ್ಟಮ ಭಾವಾಧಿಪತಿಯಾದ ಶುಕ್ರ ಬಂದು ಕನ್ಯಾ ರಾಶಿಗೆ, ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ. ನಿಮ್ಮ ರಾಶಿಯಲ್ಲಿ ಮೀನ ರಾಶಿಯಲ್ಲಿ ಶುಕ್ರ ಉಚ್ಚನಾಗ್ತಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಗಮನವನ್ನು ಸಂಬಂಧದಲ್ಲಿ ನೀಡಬೇಕಾಗುತ್ತೆ ಮತ್ತು ತಾಳ್ಮೆಯಿಂದ ಕೇಳಿಸಿಕೊಳ್ಳುವುದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು.
ನಿಮ್ಮ ಸಂಗಾತಿ ಇರಲಿ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್, ನಿಮ್ಮ ಬಿಸ್ನೆಸ್ನಲ್ಲಿ ನಿಮ್ಮ ಪಾರ್ಟ್ನರ್ಸ್ ಏನಾದರೂ ಹೇಳ್ತಾ ಇದ್ದರೆ ದಯವಿಟ್ಟು ಕೇಳಿಸ್ಕೋಬೇಕು. ಮೊದಲು ಅವ್ರು ಏನು ಹೇಳ್ತಾರೆ ಅವರ ಅಭಿಪ್ರಾಯಗಳನ್ನು ನೀವು ತಿಳ್ಕೋಬೇಕು, ಕೇಳಿಸ್ಕೋಬೇಕು. ಮತ್ತು ಮಾತುಕತೆಯಲ್ಲಿ ಸ್ಪಷ್ಟತೆ ಮುಖ್ಯ. ಅದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿರಲಿ ಅಥವಾ ಸಂಗಾತಿಯ ಜೊತೆ ಇರಲಿ. ಯಾಕಂದರೆ ಶುಕ್ರ ಬಂದು ನಿಮ್ಮ ಸಪ್ತಮ ಭಾವದಲ್ಲಿ ಇರೋದ್ರಿಂದ, ಕಳತ್ರ ಭಾವವಾಗಿರೋದ್ರಿಂದ, ಸಪ್ತಮ ಭಾವ ಬಂದು ಸಂಗಾತಿ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್. ಇಲ್ಲಾಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆ ಇರುತ್ತೆ. ಆಗಸ್ಟ್ ತಿಂಗಳ ಮಧ್ಯದಲ್ಲಿ ಯಾವುದೇ ಮುಖ್ಯವಾದ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಆತುರನೇ ಪಡಬೇಡಿ. ಆಗಸ್ಟ್ 2ರಂದು ನಿಮ್ಮ ಧನಸ್ಥಾನಾಧಿಪತಿ ಕುಜ ಬಂದು ಚತುರ್ಥ ಭಾವಕ್ಕೆ, ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಚತುರ್ಥ ಭಾವದಿಂದ ನೇರವಾಗಿ 7ನೇ ದೃಷ್ಟಿ ನಿಮ್ಮ ಕರ್ಮಸ್ಥಾನದ ಮೇಲೆ ಬೀರ್ತಾ ಇದ್ದಾನೆ ಮತ್ತು ನಿಮ್ಮ ಲಾಭಸ್ಥಾನದ ಮೇಲೇನೂ ಬೀರ್ತಾನೆ. 8ನೇ ದೃಷ್ಟಿ ಕರ್ಮಸ್ಥಾನದ ಮೇಲೆ ದೃಷ್ಟಿಯನ್ನು ಬೀರ್ತಾ ಇರೋದ್ರಿಂದ ನಿಮ್ಮ ಬಿಸ್ನೆಸ್ಸನ್ನು ವಿಸ್ತರಣೆ ಮಾಡೋದಕ್ಕೆ ಇಲ್ಲಿ ಸಹಾಯ ಮಾಡ್ತಾನೆ ಕುಜ. ಮತ್ತು ಹೊಸ ಗ್ರಾಹಕರೊಂದಿಗೆ ಸಂಪರ್ಕ ಬೆಳೆಸಲು ಸಹಾಯ ಕೂಡ ಮಾಡ್ತಾನೆ. ನೀವು ಧೈರ್ಯದಿಂದ ಹೆಜ್ಜೆ ಹಾಕ್ತೀರಾ, ಆದರೆ ಕೆಲವೊಂದು ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಕೆಲಸದ ವಿಚಾರವಾಗಿ ಆತುರದ ನಿರ್ಧಾರಗಳನ್ನು ನೀವು ತಪ್ಪಿಸಬೇಕು. ನಿಮ್ಮ ಕೊಲೀಗ್ಸ್ ಜೊತೆಗೆ ಅಥವಾ ನಿಮ್ಮ ಸೀನಿಯರ್ಸ್ ಜೊತೆಗೆ ಆರ್ಗ್ಯುಮೆಂಟ್ ಮಾಡುವುದನ್ನು ನೀವು ಅವಾಯ್ಡ್ ಮಾಡಿ. ಹೆಚ್ಚಾದ ಒತ್ತಡದಿಂದ ಕೆಲವೊಂದು ಸಲ ಕೋಪದಲ್ಲಿ ಶಾರ್ಟ್ಕಟ್ಗಳನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ವ್ಯಯಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಯಾರಿಗೂ ದುಡ್ಡು ಕೊಡಬೇಡಿ ಮತ್ತು ದುಡ್ಡು ತಗೋಬೇಡಿ. ಯಾವುದೇ ರಿಸ್ಕಿ ಸ್ಕೀಮ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಕುಜ ನಿಮ್ಮ ಲಾಭಸ್ಥಾನವನ್ನು ಕೂಡ ದೃಷ್ಟಿಯನ್ನು ಬೀರ್ತಾ ಇರೋದ್ರಿಂದ ನಿಮ್ಮ ಸ್ವಂತ ಪ್ರಯತ್ನದಿಂದ ಆದಾಯ ಹೆಚ್ಚಾಗುತ್ತೆ. ಫಾರಿನ್ ಕನೆಕ್ಷನ್ಸಿಂದ ಅಥವಾ ಟೆಕ್ನಾಲಜಿಯ ಸಹಾಯದಿಂದನೂ ನಿಮಗೆ ಆದಾಯ ಬರುವ ಸಾಧ್ಯತೆ ಇದೆ. ನಿಮ್ಮ ರಾಶಿಯಲ್ಲೇ ಶನಿ ಜೂಲೈ 26ನೇ ತಾರೀಕಿಂದ ವಕ್ರಿಯಾಗ್ತಾನೆ. ಅದರಿಂದ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಮೆಂಟಲಿ ಪ್ರೆಷರ್ ಅನಿಸ್ಬೋದು. ವೇಗವಾಗಿ ಪ್ರಗತಿಯ ಬಗ್ಗೆ ಆಲೋಚನೆ ಮಾಡುವ ಬದಲು ಈ ಸಂದರ್ಭದಲ್ಲಿ ಹಿಂದಿನ ತಪ್ಪುಗಳನ್ನು ಸರಿಪಡಿಸಿಕೊಂಡು ಪ್ರತಿದಿನದ ರೂಟೀನ್ ಇರುತ್ತಲ್ವಾ, ಅದನ್ನು ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಈ ಟೈಮ್ಗೆ ಈ ಥರ ಇದು ಮಾಡಬೇಕು, ಆರ್ಗನೈಸ್ ಮಾಡ್ಕೋಬೇಕು ನೀವು. ಮತ್ತು ಹಳೆಯ ಪೆಂಡಿಂಗ್ ಕೆಲಸಗಳನ್ನು ಈ ಸಮಯದಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಳೋದು ಉತ್ತಮ. ಆದಾಯ ಚೆನ್ನಾಗಿದೆ, ಆದರೆ ಹೆಚ್ಚುತ್ತಿರುವ ಖರ್ಚನ್ನು ನೀವು ಸ್ಟ್ರಿಕ್ಟಾಗಿ ಬಜೆಟ್ ಪ್ಲಾನಿಂಗ್ ಮಾಡೋದು ತುಂಬಾ ಅಗತ್ಯ ಆಗುತ್ತೆ. ರಾಹು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಗುರು ಇಷ್ಟು ದಿನ ಅಸ್ತವಾಗಿರೋದ್ರಿಂದ ನಿಮಗೆ ಸ್ವಲ್ಪ ಸ್ಟ್ರೆಸ್ಸು ಎಲ್ಲ ಆಗ್ತಾಯಿತ್ತು. ಈಗ ಆಗಸ್ಟ್ 16 ನಂತರ ಸೂರ್ಯ ಷಷ್ಠಮಕ್ಕೆ ಪ್ರವೇಶವನ್ನು ಮಾಡೋದ್ರಿಂದ ಗುರು ಅಸ್ತದಿಂದ ಹೊರಬಂದು ಉದಯವಾಗುತ್ತಾನೆ. ಅದರಿಂದ ನಿಮಗೆ ಗುರುವಿನ ಸಂಪೂರ್ಣ ಆಶೀರ್ವಾದ ಇರುತ್ತೆ ಮತ್ತು ಗುರುಬಲ ಇರುತ್ತೆ. ಜೊತೆಗೆ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಿದ್ದರೂ ಅದೆಲ್ಲ ದೂರವಾಗಿ ಗುರುವಿನ ಸಂಪೂರ್ಣ ಆಶೀರ್ವಾದ ಇರುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಕೆಲಸದಲ್ಲಿ ಹೆಚ್ಚು ಒತ್ತಡ ಅನ್ನಿಸ್ಬೋದು ನಿಮಗೆ. ಫಲಿತಾಂಶಗಳು ನಿಧಾನ ಆಗ್ತಾ ಇರೋದ್ರಿಂದ ನಿಮಗೆ ಕೆಲವೊಂದು ಸಲ ಫ್ರಸ್ಟ್ರೇಷನ್ಸ್ ಕೂಡ ಫೀಲ್ ಆಗ್ಬೋದು. ಆದರೆ ನೀವು ಈ ಸಮಯದಲ್ಲಿ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕು. ಪ್ರತಿದಿನ 8 ಗಂಟೆ ನಿದ್ದೆ ನೀವು ಮಾಡಲೇಬೇಕು. ಲೈಟಾಗಿ ಎಕ್ಸಸೈಸ್ ಮಾಡಿ ಮತ್ತು ಮೆಡಿಟೇಷನ್ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ. ಪರಿಹಾರ ಬಂದು ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡೋದ್ರಿಂದ ನಿಮಗೆ ಸ್ವಲ್ಪ ಧೈರ್ಯ ಸಿಗುತ್ತೆ. ಮತ್ತು ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಗುರು ದರ್ಶನವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮೀನರಾಶಿ ರೇವತಿ ನಕ್ಷತ್ರದ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಯಜ್ಞಭೃತ್ ಯಜ್ಞಕೃದ್ ಯಜ್ಞಿ ಯಜ್ಞಭುಗ್ ಯಜ್ಞ ಸಾಧನಃ ಯಜ್ಞಾಂತಕೃದ್ ಯಜ್ಞಗುಹ್ಯ ಮನ್ನಮನ್ನಾದ ಏವಚ. ಪ್ರತಿದಿನ ಈ ಶ್ಲೋಕವನ್ನು ಹೇಳೋದ್ರಿಂದ ಗ್ರಹಗಳ ಅಶುಭ ಪ್ರಭಾವವು ಕಡಿಮೆಯಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ.
ಮತ್ತು ನಿಮ್ಮ ಜೀವನದಲ್ಲಿ ಬರುವ ಯಾವುದೇ ಅಡೆತಡೆಗಳಿಗೂ ಪರಿಹಾರನೂ ಸಿಗುತ್ತೆ. ಧನ್ಯವಾದಗಳು.